ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಕತ್ತಿಗೇನು ಗೊತ್ತು ಕಸ್ತೂರಿ ಪರಿಮಳ, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಈ ಗಾದೆ ಮಾತುಗಳನ್ನೆಲ್ಲ ನೀವೆಲ್ಲರೂ ಕೂಡ ಕೇಳಿರ್ತೀರಲ್ವಾ? ಈ ಗಾದೆ ಮಾತಿಗೂ ಇವತ್ತಿನ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳೋದಕ್ಕೂ ಆಗಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ವೀಕ್ಷಕರೇ, ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನಂತ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೆವ್ವ ಇದ್ದ ಹಾಗೆ, ಬಿಜೆಪಿ ದೆವ್ವದ ನೆರಳು, ನಾವು ನೆರಳಿನ ಜೊತೆಗೆ ಹೋರಾಟವನ್ನ ಮಾಡೋದಕ್ಕಿಂತ ದೆವ್ವದ ಜೊತೆಗೆ ಹೋರಾಟವನ್ನ ಮಾಡ್ಬೇಕನ್ನುವಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಪ್ರಿಯಾಂಕ ಖರ್ಗೆ ಅವರ ವಿಚಾರದಲ್ಲಿ ನನಗೆ ಬಹಳ ಖುಷಿ ಅನ್ಸಿದ್ದು ಏನಪ್ಪಾ ಅಂತಂದ್ರೆ, RSS ಅವರ ನರನಾಡಿಯಲ್ಲಿ ಹೇಗೆ ಬೆರೆತು ಹೋಗಿದೆ ಅಂತ. ದಿನ ಬೆಳಗಾದ್ರೆ RSS ಬಗ್ಗೆ ಮಾತನಾಡದೇ ಇದ್ರೆ ಪಾಪ ಆ ದಿನ ಅವರಿಗೆ ಪೂರ್ಣ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ಇಟಲಿ ಕುಟುಂಬ RSS ವಿಚಾರದಲ್ಲಿ ಏನಾದ್ರೂ ಅಸೈನ್ಮೆಂಟ್ ಕೊಟ್ಟಿದಾರೋ ಗೊತ್ತಿಲ್ಲಪ್ಪ. ಅಂಡ್ ಅದಕ್ಕೂ ಮುಖ್ಯವಾಗಿ ಪ್ರಿಯಾಂಕ ಖರ್ಗೆ ಅವರ ಕೆಲಸ ಏನು, ಅವರ ಜವಾಬ್ದಾರಿ ಏನು, ಅವರು ಯಾವುದರ ಸಚಿವ ಅನ್ನುವಂಥದ್ದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. RSS ದೆವ್ವ ಅಂತ ಇವರು ಹೇಳಬೇಕು ಅಂತಂದ್ರೆ ಆ ದೇಶಭಕ್ತಿ ಸಂಘಟನೆ ಈ ವ್ಯಕ್ತಿಯಲ್ಲಿ ಅದೆಷ್ಟು ದೊಡ್ಡ ಮಟ್ಟಿನ ಒಂದು ನಡುಕವನ್ನ ಹುಟ್ಟಿಸಿರಬಹುದು ಅನ್ನುವಂಥದ್ದನ್ನ ಯೋಚನೆ ಮಾಡಿ. ಅಂಡ್ ಅವರವರ ಮಾತುಗಳು, ಅವರವರ ವ್ಯಕ್ತಿತ್ವವನ್ನ ಜಗತ್ತಿಗೆ, ಸಮಾಜಕ್ಕೆ ತೋರಿಸುತ್ತೆ ವಿನಃ ಅವರೊಂದು ಹೇಳಿಕೆಯನ್ನ ಕೊಟ್ಟು ಕೂಡಲೇ ಯಾವುದು ಏನು ಬದಲಾವಣೆ ಆಗಲ್ಲ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ವೀಕ್ಷಕರು, ಇವತ್ತು ಏನೂ ಕೆಡುಕನ್ನ ಬಯಸದಂತಹ RSS ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ನನಗೊಂದು ಡೌಟ್ ಇದೆ. ತಮ್ಮ ಕುಟುಂಬವನ್ನ ನಾಶ ಮಾಡಿದಂತಹ ನಿಜಾಮರ ಬಗ್ಗೆ ಯಾಕೆ ಮಾತಾಡಲ್ಲ? ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಮೇಲೆ ಹೈದರಾಬಾದ್ ನಿಜಾಮರ ಆಳ್ವಿಕೆ ಕಾಲದಲ್ಲಿ ಒಂದು ಕ್ರೌರ್ಯ ನಡೆಯುತ್ತೆ. ರಜಾಕಾರರು ಖರ್ಗೆ ಅವರ ಗ್ರಾಮ ಆದಂತಹ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದ ಮೇಲೆ ದಾಳಿಯನ್ನು ಅವತ್ತು ಮಾಡ್ತಾರೆ. ರಜಾಕಾರರು ಗ್ರಾಮದ ಮನೆಗಳಿಗೆ ಬೆಂಕಿಯನ್ನು ಹಚ್ಚಿದಾಗ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೂ ಕೂಡ ಬೆಂಕಿಯನ್ನು ಹಚ್ಚುತ್ತಾರೆ. ಅಲ್ಲಿ ಅವರ ತಾಯಿ ಮತ್ತೆ ತಂಗಿ ಮನೆಯೊಳಗೆ ಅವತ್ತು ಜೀವಂತವಾಗಿ ದಹನ ಆಗ್ತಾರೆ. ಆಗ 7 ವರ್ಷ ಪುಟ್ಟ ಬಾಲಕ ಆಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು, ಅದೇ ರೀತಿ ಅವರ ತಂದೆ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಅಂತಹ ನೋವು, ಅಂತಹ ಕಷ್ಟ ಯಾರಿಗೂ ಬಾರದೇ ಇರಲಿ. ಆದ್ರೆ ಇದನ್ನ ನಾನು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದೆ ಅಂತಂದ್ರೆ, ಇಂತಹ ಒಂದು ಕರಾಳ ಇತಿಹಾಸ ನಿಜಾಮರ ಕಡೆಯಿಂದ ಇರುವಾಗ ಅವುಗಳ ಬಗ್ಗೆ ಒಂದು ಬಾರಿ ಕೂಡ ಮಾತನಾಡದಂತಹ ಪ್ರಿಯಾಂಕ ಖರ್ಗೆ ಅವರು, ಮೋಸ್ಟ್ಲಿ ಅದು ವೋಟ್ ಬ್ಯಾಂಕಿಗೋಸ್ಕರ ಆಗಿರಬಹುದು, ಗೊತ್ತಿಲ್ಲ, ತನ್ನ ಪಾಡಿಗೆ ಸೇವೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಬೇಕು ನೈಜ ರಾಷ್ಟ್ರ ಸೇವಕ ಅನ್ನುವಂಥ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ದೇಶ ಸೇವೆಯನ್ನ ಮಾಡ್ತಾ ಇರುವಂತಹ RSS ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಯಾಕೆ ಇಷ್ಟು ವಿಷವನ್ನ ಕಾರ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. RSS ವಿರೋಧ ಮಾಡಿದ್ರೇನೆ ಇಟಲಿ ಕುಟುಂಬವನ್ನ ಮೆಚ್ಚಿಸೋದಕ್ಕೆ ಆಗುವಂಥದ್ದ? RSS ಅನ್ನ ವಿರೋಧ ಮಾಡಿದ್ರೇನೆ ಕಾಂಗ್ರೆಸ್ ಅಲ್ಲಿ ಉನ್ನತ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಆಗುವಂಥದ್ದ? RSS ಅನ್ನ ವಿರೋಧ ಮಾಡಿದ್ರೇನೆ ಕಾಂಗ್ರೆಸ್ ಅಲ್ಲಿ ಆ ಒಂದು ಸ್ಥಾನದಲ್ಲಿ ಉಳ್ಕೊಳ್ಳೋದಕ್ಕೆ ಆಗುವಂಥದ್ದ? ಗೊತ್ತಿಲ್ಲ. ಇಲ್ಲಾಂತಂದ್ರೆ ಯಾಕೆ ಒಬ್ಬ IT-BT ಮಿನಿಸ್ಟರ್ ಕೊಟ್ಟಿರುವಂತಹ ಆ ಒಂದು ಹುದ್ದೆಯನ್ನ ಬಿಟ್ಟು ದಿನ ಬೆಳಗಾದ್ರೆ RSS ಅನ್ನ ಜಪವನ್ನ ಮಾಡ್ತಾರೆ? ಯಾಕೆ? IT-BT ಮಿನಿಸ್ಟರಿಗೂ RSSಗೂ ಏನ್ರಿ ಸಂಬಂಧ? ವೀಕ್ಷಕರ, ಪ್ರಿಯಾಂಕ ಖರ್ಗೆ ಇನ್ನೊಂದು ಮಾತನ್ನ ಹೇಳ್ತಾರೆ. ಕೋಮುವಾದದ ಕಾರಣ ಕರಾವಳಿಯಲ್ಲಿ IT-BT ಕಂಪನಿ ಬಂಡವಾಳ ಹಾಕೋದಕ್ಕೆ ಹೆದರ್ತಾ ಇದೆ. ನೀವು ಈ ಕಳ್ಳನಿಗೆ ಪಿಳ್ಳೆ ನೆವ ಅನ್ನುವಂತಹ ಗಾದೆ ಮಾತನ್ನ ಕೇಳಿದ್ದೀರಲ್ವಾ? ಎಸ್, ಆಸ್ ಸಿಂಪಲ್ ಆಸ್ ಇಟ್ ಈಸ್. ಚಕ್ರವರ್ತಿ ಸೂಲಿಬೆಲೆ ಅವರು ಅವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಸರಿಯಾದ ಒಂದು ಪದ ಬಳಕೆಯನ್ನ ಮಾಡಿದ್ರು. ಕರಾವಳಿ ಬಗ್ಗೆ ಮಾತಾಡುವಂತಹ ಯೋಗ್ಯತೆ ಇಲ್ಲದಂಥವ್ರು ಕರಾವಳಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ಏನು ಮಾಡೋದು? ಕರಾವಳಿ ಏನು, ಕರಾವಳಿ ಹೇಗಿದೆ, ಅಲ್ಲಿನ ಜನರ ಪರಿಸ್ಥಿತಿ ಏನಿದೆ, ಅದನ್ನ ಸ್ಪೆಷಲ್ ಆಗಿ ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ನಮಗೇನು ಇಲ್ಲ. ಯಾಕಂದ್ರೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಕಳೆದ 6 ದಶಕಗಳಿಂದ ಒಂದು ಕುಟುಂಬದ ರಾಜಕೀಯ ಭದ್ರಕೋಟೆಯಾಗಿ ಉಳ್ಕೊಂಡಿರುವಂತಹ ನಿಮ್ಮ ಕಲಬುರಗಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನೋಡಿದೀರಾ? ಟ್ವೀಟ್ ಸ್ಟಾರ್, ಸೋಷಿಯಲ್ ಮೀಡಿಯಾ ಸ್ಟಾರ್ ಪ್ರಿಯಾಂಕ ಖರ್ಗೆ ಅವರೇ.
ಕಲಬುರಗಿ ಉತ್ತರ ಕರ್ನಾಟಕದ ಒಂದು ಪ್ರಮುಖ ನಗರ. ದಶಕಗಳ ಕಾಲ ಸಚಿವರು, ಸಂಸದರು, ಶಾಸಕರು ಅಂತ ಇದೇ ನೆಲದಿಂದ ಎದ್ಕೊಂಡು ಬಂದಿದ್ದಾರೆ ಬಹಳಷ್ಟು ಮಂದಿ. ಖರ್ಗೆ ಕುಟುಂಬದ ಮುಖ್ಯಸ್ಥರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ. ಆ ಹುದ್ದೆಯಲ್ಲಿ ಇದ್ಕೊಂಡು ಪಾಪ ಅವರಿಗೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಅವರನ್ನ ಇಟಲಿ ಕುಟುಂಬ ಕಂಟ್ರೋಲ್ ಮಾಡ್ತಾ ಇರಬಹುದು. ಆದ್ರೂ ಹೆಸರಿಗಾದ್ರೂ AICC ಅಧ್ಯಕ್ಷರಾಗಿದ್ದಾರಲ್ವಾ. ಇನ್ನು ಪುತ್ರ ಪ್ರಿಯಾಂಕ ಖರ್ಗೆ ಅವರು ಕೆಲಸವನ್ನ ಮಾಡದೇ ಇದ್ರೂ ಕೂಡ ಹೆಸರಿಗೆ ರಾಜ್ಯ ಸಚಿವರಾಗಿದ್ದಾರೆ. ಹೌದಲ್ವಾ? ಸೊ ಒಂದಲ್ಲ ಎರಡಲ್ಲ 6 ದಶಕಗಳ ಕಾಲ ಈ ಒಂದು ಕುಟುಂಬ ಆಳ್ವಿಕೆಯನ್ನ ಮಾಡ್ತಾ ಇದೆ. ಇಷ್ಟು ವರ್ಷಗಳ ಒಂದು ರಾಜಕೀಯ ಪ್ರಭಾವ ಇದ್ರೂ ಕೂಡ ಯಾಕಪ್ಪ ಕಲಬುರಗಿಯನ್ನ IT-BT ಹಬ್ಬ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಆಗ್ಲಿಲ್ಲ? ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಯಾಕೆ ನಿಮ್ಮಿಂದ ಅಲ್ಲಿಗೆ ಆಕರ್ಷಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ? ಯುವಕರಿಗೆ ಸ್ಥಳೀಯ ಉದ್ಯೋಗವನ್ನ ಸೃಷ್ಟಿ ಮಾಡೋದಕ್ಕೆ ಯಾಕಪ್ಪ ನಿಮ್ಮಿಂದ ಸಾಧ್ಯ ಆಗ್ಲಿಲ್ಲ? ಇವತ್ತಿಗೂ ಕೂಡ ಯುವಕರು ಬೇರೆ ಬೇರೆ ಕಡೆಗೆ ಉದ್ಯೋಗಕ್ಕೋಸ್ಕರ ವಲಸೆ ಹೋಗುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ? ಯಾಕೆ ನಿಮ್ಮ ಕಲಬುರಗಿಯಲ್ಲಿ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಇರುವಂತದ್ದು? ಯಾಕೆ ಕಲಬುರಗಿಯ ಸಿಟಿ ಜನರಿಗೆ ನೀವು ಚರಂಡಿ ನೀರನ್ನು ಕೊಡಿಸ್ತಾ ಇದ್ದೀರಾ ಪ್ರಿಯಾಂಕ ಖರ್ಗೆ ಅವರೇ? ಯಾಕೆ ಕಲಬುರಗಿಯಲ್ಲಿ ಗುಣಮಟ್ಟದ ಶಿಕ್ಷಣ ಮೂಲ ಸೌಕರ್ಯಗಳ ಕೊರತೆ ಇದೆ? ಯಾಕೆ ಕಲಬುರಗಿ ಜಿಲ್ಲೆ ಕರ್ನಾಟಕದ SSLC ಅದೇ ರೀತಿ PUC ಪರೀಕ್ಷೆಗಳಲ್ಲಿ ಸತತವಾಗಿ ಕಡಿಮೆ ಉತ್ತೀರ್ಣ ಪ್ರಮಾಣದ ಜೊತೆಗೆ ಕೊನೆಯ ಸ್ಥಾನದಲ್ಲಿ ಉಳ್ಕೊಂಡಿದೆ? ಕರಾವಳಿಯಲ್ಲಿದೆ ಗೊತ್ತಾ? ಯಾಕೆ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸರಿಸುಮಾರು 50 ವರ್ಷಗಳ ಕಾಲ ಕಲಬುರಗಿ ಅದೇ ರೀತಿ ಕಲ್ಯಾಣ ಕರ್ನಾಟಕವನ್ನ ಆಳಿದಂಥವರಾದ್ರೂ ಕೂಡ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಹಿಂದೆ ಉಳಿದು ಬಿಟ್ಟಿದ್ದೀವಿ, ಇಲ್ಲಿ ಶಿಕ್ಷಕರ ಕೊರತೆ ಇದೆ, ದಯವಿಟ್ಟು ಇದನ್ನ ಸರಿ ಮಾಡಿಕೊಡಿ ಅಂತ ಸಿದ್ದರಾಮಯ್ಯನವರನ್ನ ಬೇಡಿಕೊಳ್ಳುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ? ಯಾಕೆ? ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಬಹಳ ಹಿಂದುಳಿದಿದ್ದೇವೆ. ಅದು ಸಿದ್ದರಾಮಯ್ಯನವರಿಗೆ ಗೊತ್ತು. ಈ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರು ಇಲ್ಲದ ಕಾರಣ ನಾವು 7 ಜಿಲ್ಲೆಯವರು 28ನೇ ನಂಬರ್ ಮೇಲೆ 29, 30, 31, 32, 33, 34, 35 ಹೀಗೆ ನಮ್ಮ ನಂಬರ್ ಕೆಳಗಿನ ನಂಬರೇ ಎಲ್ಲ ಬೀದರ್ ಹಿಡ್ಕೊಂಡು ಬಳ್ಳಾರಿವರೆಗೆ. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 6 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿಬಿಟ್ಟಿದೆ. ಆದ್ರೆ ಅಧಿಕಾರಿಗಳು 3 ಲಕ್ಷ ಹೆಕ್ಟೇರ್ ಹಾನಿಯಾಗಿದೆ ಅಂತ ತಪ್ಪಾಗಿ ಲೆಕ್ಕವನ್ನು ಕೊಟ್ಟು ಬಿಟ್ಟಿದ್ದಾರೆ. ಪ್ರತಿ ಹೆಕ್ಟೇರ್ ಬೆಳೆ ಹಾನಿಗೆ ಕೇವಲ 4 ರಿಂದ 5 ಸಾವಿರ ಪರಿಹಾರ ಹಣ ಜಮೆ ಆಗಿದೆ. ಕೆಲವರಿಗೆ ಪರಿಹಾರ ಸಿಕ್ಕಿದೆ, ಇನ್ನು ಕೆಲವು ರೈತರಿಗೆ ಆ ಪರಿಹಾರ ಕೂಡ ಸಿಕ್ಕಿಲ್ಲ ಅಂತ ಬಸವರಾಜ ಮತ್ತಿಮೂಡ್ ಅವರು ಯಾಕೆ ಹೇಳ್ತಾ ಇದ್ದಾರೆ? ಕಲಬುರಗಿ ಜಿಲ್ಲೆ ಟೋಟಲ್ 6 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿತ್ತು ಅಧ್ಯಕ್ಷರೇ. ಇದರಲ್ಲಿ ಸರ್ಕಾರ ಕೇವಲ 3 ಲಕ್ಷ ಹೆಕ್ಟೇರ್ ಅಂತ ಹೇಳಿ ಬೆಳೆ ಹಾನಿ ಆಗಿದೆ ಅಂತ ಹೇಳಿ ಇವತ್ತು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಂತ ಅಧ್ಯಕ್ಷರೇ. ಇದರಲ್ಲಿ ಸಮೀಕ್ಷೆ ನಡೆಸಿ ಬಾಕಿ ಉಳಿದ ರೈತರು ಕೂಡ 3 ಲಕ್ಷ ಹೆಕ್ಟೇರ್ ಏನ್ ಲಾಸ್ ಆಗಿದೆ ಅವ್ರಿಗೆ ಕಂಪ್ಯೂಟರ್ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತ ಮುಖಾಂತರ ಕೇಳ್ತೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಅತಿವೃಷ್ಟಿಯಿಂದ SDRF NDRF ವಿಪತ್ತು ನಿರ್ವಹಣಾದಿಂದ 8,500 ನೀಡಿದ್ರು. ಇದಕ್ಕೆ ಖುದ್ದಾಗಿ ಮುಖ್ಯಮಂತ್ರಿಗಳೇ ಬಂದು ವೀಕ್ಷಣೆ ಮಾಡಿ ನಾವು ಕೂಡ 8,500 ಹಾಕಿ 17,000 ರೂಪಾಯಿ ಇವತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಹೇಳಿ ಇವತ್ತು ಖುದ್ದಾಗಿ ಮುಖ್ಯಮಂತ್ರಿಗಳು ಬಂದು ಘೋಷಣೆ ಮಾಡಿದಂತ ತಾವು ನೋಡಿದ್ರೆ ಅಧ್ಯಕ್ಷರೇ. ಹಾಗೂ ಇವತ್ತು 80ರಷ್ಟು ಬೆಳೆ ಹಾನಿಯಾಗಿದಂತೆ ಮುಖ್ಯಮಂತ್ರಿ ಕೂಡ ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ನಾವು ಕೂಡ ಹೋಗಿದ ಅಧ್ಯಕ್ಷರೇ. ಅದರಲ್ಲಿ 80% ಕಂಪ್ಯೂಟರ್ ನಾಶ ಆಗಿದಂತಕ್ಕಂಥ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಅಧ್ಯಕ್ಷರೇ. ಅದರಲ್ಲಿ ಕೇವಲ ಇವತ್ತು ಪ್ರತಿ ಹೆಕ್ಟರ್ಗೆ ಅಧ್ಯಕ್ಷರೇ ಕೇವಲ 4,000 ಹಿಡ್ಕೊಂಡು 5,000 ರೂಪಾಯಿ ಒಬ್ಬೊಬ್ಬ ರೈತರಿಗೆ ಜಮಾ ಆಗ್ತಕ್ಕಂಥ ಕೆಲಸ ಆಗಿದೆ. ಅದರಲ್ಲಿ ಪಕ್ಕದಲ್ಲಿ ಒಂದೂವರೆಗೆ ಪರಿಹಾರ ಬಂದ್ರೆ ಮತ್ತೊಬ್ಬ ಪಕ್ಕದಲ್ಲಿ ಪರಿಹಾರ ಆಗಿಲ್ಲ ಅಧ್ಯಕ್ಷರೇ ಇಲ್ಲಿವರೆಗೂ ಕೂಡ. ಯಾಕೆ ನಿಮ್ಮ ಅಂತಹ ದಿ ಗ್ರೇಟ್ ಕಲಬುರಗಿಯಲ್ಲಿ ನಿಮ್ಮಂತಹ ಒಬ್ಬ ನಾಯಕ ಇರುವಂತಹ ಸಂದರ್ಭದಲ್ಲಿ ರೈತರು ಯಾಕೆ ಅಂತಹ ಸಂಕಷ್ಟದಲ್ಲಿದ್ದಾರೆ? ಯಾಕೆ ಪ್ರಿಯಾಂಕ ಖರ್ಗೆ ಅವರೇ? ನೀವಿರುವಾಗ ಅಂತಹ ಸಮಸ್ಯೆಗಳು ಇರಬಾರ್ದಿತ್ತಲ್ವ? ಯಾಕಂದ್ರೆ ನೀವು ಬೇರೆ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಿರ್ತೀರಾ, ಮಾತಾಡ್ತಿರ್ತೀರಾ. ಅದರ ಅರ್ಥ ಕಲಬುರಗಿ ಬಹಳ ಅದ್ಭುತವಾಗಿದೆ, ಅಲ್ಲಿ ಏನು ಕೂಡ ಸಮಸ್ಯೆ ಇಲ್ಲ ಅಂತ ಅರ್ಥ. ಬಟ್ ಕಲಬುರಗಿಯನ್ನು ನೋಡಿದ್ರೆ ಹೀಗಿದೆ. ಕಲಬುರಗಿ ನಗರದ ಬಡಾವಣೆಗಳಲ್ಲಿ ಹನಿ ನೀರಿಗೂ ಕೂಡ ಪರದಾಟ ಅಂತೆ. ಯಾಕೆ ಪ್ರಿಯಾಂಕ ಖರ್ಗೆ ಅವರೇ? ಅದು ನೀವಿರುವಾಗ. ಎಲ್ಲ ಹೋಗ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಸರಿಯಾದ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲವಂತೆ. ಹೌದಾ ಪ್ರಿಯಾಂಕ ಖರ್ಗೆ ಅವರೇ? ನೀವು ಕರಾವಳಿ ಬಗ್ಗೆ ಮಾತಾಡ್ತೀರಾ, ನೀವು RSS ಬಗ್ಗೆ ಮಾತಾಡ್ತೀರಾ ಅಲ್ವಾ? ವೀಕ್ಷಕರೇ, ತಮ್ಮ ತವರು ಜಿಲ್ಲೆಯಲ್ಲಿ ಮೂಲ ಸೌಕರ್ಯಗಳ ಸವಾಲುಗಳು ರಾಶಿ ಇರುವಾಗ ತಮ್ಮದೇ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದೊಂದು ಪ್ರಶ್ನೆಯಾಗಿ ಉಳಿದಿರುವಂತಹ ಸಂದರ್ಭದಲ್ಲಿ RSS ಬಗ್ಗೆ ಟೀಕೆಯನ್ನು ಮಾಡುವಂಥದ್ದು, ಕರಾವಳಿ ಬಗ್ಗೆ ಟೀಕೆ ಮಾಡುವಂಥದ್ದು
ಇದು ಯಾವ ಕಾಯಿಲೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕರಾವಳಿ ಪ್ರದೇಶದ ಬಗ್ಗೆ ಮಾತನಾಡೋ ಮೊದಲು, ಕರಾವಳಿಯನ್ನ ಕೋಮುವಾದ ಅಂತ ನಿಮಗೆ ನೀವೇ ಟೈಟಲ್ ಕೊಟ್ಕೊಳ್ಳೋ ಮೊದಲು ನಿಮ್ಮದೇ ಹಿಂದುಳಿದ ಜಿಲ್ಲೆ ಕಲಬುರಗಿ ಬಗ್ಗೆ ಒಂದು ಬಾರಿ ನೋಡಿ ಮಾತಾಡಿ. ಮಾಡೋದು ಅನಾಚಾರ, ಹೇಳೋದು ನೀತಿ ಪಾಠ ಅಲ್ವಾ ಪ್ರಿಯಾಂಕಾ ಖರ್ಗೆ ಅವರೇ? ದಯವಿಟ್ಟು ನಮಗೆ ನಿಮ್ಮ ಕಲಬುರಗಿಯ ಅಭಿವೃದ್ಧಿ ಪ್ಲಾನ್ ಏನು, IT ಪಾರ್ಕ್ ಎಲ್ಲಿದೆ, ಕಲಬುರಗಿ ಅಷ್ಟು ಪರ್ಫೆಕ್ಟ್ ಇದ್ದ ಮೇಲೂ ಕೂಡ ಯಾಕೆ ಹೂಡಿಕೆದಾರರು ಅಲ್ಲಿಗೆ ಬರ್ತಾ ಇಲ್ಲ, ಯುವಕರಿಗೆ ಯಾಕೆ ಸ್ಥಳೀಯ ಅವಕಾಶಗಳು ಸಿಗ್ತಾ ಇಲ್ಲ, ದಯವಿಟ್ಟು ನಮಗೆ ಹೇಳಬೇಕು. RSS ರಾಷ್ಟ್ರ ದೇವೋಭವ ಅನ್ನುವಂಥ ಧ್ಯೇಯದ ಜೊತೆಗೆ ತನ್ನ ಪಾಡಿಗೆ ತನ್ನ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದೆ. RSS ಅನ್ನ ಎಲ್ಲರೂ ಕೂಡ ಅದೇ ಭಾವನೆಯಿಂದಾನೇ ನೋಡ್ತಾ ಇರುವಂಥದ್ದು. ಆ್ಯಂಡ್ ನೀವು ಹೇಳಿದ ಕೂಡಲೇ ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಲ್ಲ. ಇನ್ನು ಕರಾವಳಿ ಬೆಳಗ್ತಾ ಇದೆ, ಆದರೆ ಕತ್ತಲೆಯಲ್ಲಿರುವಂಥದ್ದು ನೀವು ಹಾಗೂ ನಿಮ್ಮ ಕಲಬುರಗಿ. ಹಾಗಾಗಿ ಆದಷ್ಟು ಬೇಗ ನಾವು ಆಶಿಸುವಂಥದ್ದು, ತಾವು ಅಜ್ಞಾನ ಅನ್ನುವಂಥ ಆ ಒಂದು ಕತ್ತಲಿಂದ ದಯವಿಟ್ಟು ಜ್ಞಾನ ಅನ್ನುವಂತಹ ಬೆಳಕಿನ ಕಡೆಗೆ ಬನ್ನಿ. ನಿಮ್ಮ ತವರು ಜಿಲ್ಲೆಯನ್ನ ಕೂಡ ಆ ಬೆಳಕಿನ ಕಡೆಗೆ ತನ್ನಿ. ಮೊದಲು ನಿಮ್ಮ ಮನೆ ಅಂಗಳದ ಕತ್ತಲೆ ಹೋಗಲಿ, ಅದಾದ ನಂತರ ಬೆಳಗ್ತಾ ಇರುವಂತಹ RSS ಬಗ್ಗೆ, ಕರಾವಳಿಯ ಬಗ್ಗೆ ಆಮೇಲೆ ಮಾತಾಡುವಿರಂತೆ. ಏನಂತೀರಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.